ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NSM ಟೆಕ್ನಿಕಲ್ ಅನಲಿಸ್ಟ್. ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿತ್ತು ನೋಡಿ. ನಿನ್ನೆ ಸೋಮವಾರ ಅಲ್ವಾ? ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಮಾರ್ಕೆಟ್ ಅಲ್ಲಿ ಏನಿತ್ತು ಹಾಗೆ ಏನಾಗ್ಬೋದು ಅನ್ನೋದು ಇವನ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಿಫ್ಟಿ 50 ನೋಡಿ 183 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 515 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 582 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಸೂಪರ್ ಬಲಿಶ್ ಆಗಿದೆ ಮಾರ್ಕೆಟ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಬಂದ್ಬಿಟ್ಟು ಇವಾಗ ಮೈನಸ್ ಅಲ್ಲಿ ಚೇಂಜಸ್ ಆಗಿದ್ರೆ ಏನಾದರೂ ಅದು ನಿಮ್ಗೆ ಫಿಯರ್ ಕಮ್ಮಿ ಆಗಿದೆ, ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ಇದೆ ಅಂತ ಅನ್ಬಿಟ್ಟು, ಅಥವಾ ಬೈಯರ್ಸ್ ಇದ್ದಾರೆ ಅಂತ ಅನ್ಬಿಟ್ಟು, ಅದೇ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದೆ, ಚೇಂಜಸ್ ಪಾಸಿಟಿವ್ ಆಗಿದೆ ಅನ್ಕೊಳ್ಳಿ, ಅದು ಮಾರ್ಕೆಟ್ ಅಲ್ಲಿ ಒಂದು ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಅಥವಾ ಒಂದು ಸೆಲ್ ಆಫ್ ಬರ್ಬೋದು, ಒಂದು ಬೇರಿಶ್ನೆಸ್ ಅಂತ ಅನ್ಬಿಟ್ಟು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇವತ್ತಿಗೆ ಇಂಡಿಯಾ ವೀಕ್ಸ್ ಬಂದ್ಬಿಟ್ಟು +1.32% ಇದೆ. ಇದನ್ನ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಆಮೇಲೆ ಕೊನೆಯಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ. ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನಾವು ನೋಡೋದಾದ್ರೆ 6500 ಪ್ರೀ ಕೋವಿಡ್ ಲೆವೆಲ್ ಪ್ರೈಸ್ ಗಿಂತ ಕೆಳಗಡೆ ಇದೆ. ಸೊ ಹಾಗಾಗಿ ಬುಲಿಶ್ನೆಸ್ ಆಯ್ತಾ. ಗಿಫ್ಟ್ ನಿಫ್ಟಿ ಆಮೇಲೆ ನೋಡೋಣ. ಸೊ ಇನ್ನು ಉಳಿದಿದ್ದ ಡೇಟಾ ಆಮೇಲೆ ನೋಡ್ಕೊಂಬರೋಣ. ನಿಫ್ಟಿ 50 ಫಸ್ಟ್ ನೋಡ್ಕೊಂಬಿಡಿ. ಸೊ ನಿಫ್ಟಿ 50 ಏನಕ್ಕೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ. ನಿನ್ನೆ ನಾನು R1 ನ ಮಾರ್ಕ್ ಮಾಡ್ಕೊಂಡಿದ್ದೆ, ನಂತರ ಗ್ಯಾಪ್ ಝೋನ್ ನ ಮಾರ್ಕ್ ಮಾಡ್ಕೊಂಡಿದ್ದೆ. ನೋಡ್ರಿ ಇಲ್ಲೊಂದು ಹ್ಯಾಮರ್ ಬಂತಾ. ಇಲ್ಲಿ ಹ್ಯಾಮರ್ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಏನು? 25,000 ಹತ್ರ ಬಂತು. 25,000 ಹತ್ರ ಬಂದಿದ್ದಾದ್ಮೇಲೆ ನೋಡಿ, ನಿಮಗೆ ಹ್ಯಾಮರ್ ಕ್ರಿಯೇಟ್ ಆಗಿ ಒಂದು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಕ್ರಿಯೇಟ್ ಆಯ್ತಾ. ಇಲ್ಲಿ ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದ್ದಾದ್ಮೇಲೆ ನೋಡಿ, ಇದೊಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿದ್ದಾದ್ಮೇಲೆ ನೋಡಿ, ಇಲ್ಲಿ ನಮ್ಮ ಟಾರ್ಗೆಟ್ R2. ಇದಕ್ಕೆ ಹೇಳೋದು, ನೀವು ಯಾಕೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೋಬೇಕು. ನೀವು ಏನು ತುಂಬಾ ಡೀಪ್ ಆಗಿ ತಿಳ್ಕೊಳ್ಳೋದೆ ಅಂತ ಅವಶ್ಯಕತೆ ಏನಿಲ್ಲ. ಕೇವಲ ನೀವು ಹಿಸ್ಟೋರಿಕಲ್ ಚಾರ್ಟ್ ಪ್ರಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅದು ನಿಮಗೆ, ಅರ್ಥ ಆಯ್ತಾ. ನಂತರದಲ್ಲಿ ಈ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಿರೋದನ್ನ ನೋಡಬಹುದು. ಸೊ ಡೇಟಾ ಇಸ್ ಬುಲಿಶ್ ಅಲ್ವಾ. ನಂತರದಲ್ಲಿ ನಿಫ್ಟಿ ನಾನು ಅಬ್ಸರ್ವ್ ಮಾಡಿದ್ರೆ, ನಂತರದಲ್ಲಿ ಸೆಕ್ಟರ್ಸ್ ನೋಡೋಣ. ನೋಡಿ, ನಿಫ್ಟಿ 80 ಪಾಸಿಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ, ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದೆ, ಮೆಟಲ್ ಸೆಕ್ಟರ್ ನೆಗೆಟಿವ್ ಆಗಿದೆ. ಆಯ್ತಾ. ನಾವು ನೋಡುವ ಮೇಜರ್ 5 ಸೆಕ್ಟರ್ಗಳಲ್ಲಿ 4 ಸೆಕ್ಟರ್ಗಳು ಪಾಸಿಟಿವ್ ಆಗಿದೆ, ಡೇಟಾ ಬುಲಿಶ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡಿ, ನಿಫ್ಟಿ 50 31 ಕಂಪನಿಗಳು ಪಾಸಿಟಿವ್ ಆಗಿದೆ, 19 ಕಂಪನಿಗಳು ನೆಗೆಟಿವ್. ನಿಫ್ಟಿ ಬ್ಯಾಂಕಿನಲ್ಲಿ 10 ಕಂಪನಿಗಳು ಪಾಸಿಟಿವ್, 2 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ಬುಲಿಶ್. ಆಪ್ಷನ್ ಚೇನಿಗೆ ಬರೋದಾದ್ರೆ ಇವತ್ತು ವೀಕ್ಲಿ ಎಕ್ಸ್ಪೈರಿ ನಿಫ್ಟಿ 50. ಸೊ ಇವತ್ತು 7th ಅಕ್ಟೋಬರ್. ಈ ಎಕ್ಸ್ಪೈರಿ ಡೇಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಾದ್ರೆ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಬೈ ಆಗಿದೆ. ಇಲ್ಲಿವರೆಗೂ 25,350 ಸೊ ಬುಲಿಶ್ನೆಸ್. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಪುಟ್ ಸೆಲ್ಲರ್ಸ್ ಇದಾರೆ, ಕಾಲ್ ಬೈಯರ್ಸ್ ಇದಾರೆ. ದಟ್ ಮೀನ್ಸ್ ನಥಿಂಗ್ ಬಟ್ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಡೇಟಾ ಇಸ್ ಬುಲಿಶ್. PCR ರೇಷಿಯೋ ನೋಡೋದಾದ್ರೆ, PCR ರೇಷಿಯೋ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. PCR ರೇಷಿಯೋ 1.4 ಇದೆ. ಇಂಪಾರ್ಟೆಂಟ್ ಆಯ್ತಾ. ಇದು ಓವರ್ ಬಾಟ್ ಝೋನ್ ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ನಿಮಗೆ ಎ ಶೇಪ್ ಮಾರ್ಕೆಟ್ ಬರ್ಬೋದಾ? ನೋಡೋಣ, ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ, ಆಯ್ತಾ. ಸೊ ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನೋಡೋದಾದ್ರೆ ನೋಡಿ, ರೆಸಿಸ್ಟೆನ್ಸ್ ಅನ್ನೋದು ಯಾವುದು ಇಲ್ಲ, ಸಪೋರ್ಟ್ ಅಂತ ಇದೆ. ಸಪೋರ್ಟ್ ಅಂತ ನೋಡೋದಾದ್ರೆ ನೋಡಿ, ನಿಮಗೆ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸಸ್ ನೋಡಿ, 1,81,000, ಅದು 25,000 ನಿಮ್ಮ ಮೊದಲನೇ. ಇಲ್ಲಿ ಹೆಚ್ಚು ಆರ್ಡರ್ಸ್ ಪ್ಲೇಸ್ ಆಗಿದೆ. ಸೊ ಹಾಗಾಗಿ ಪುಟ್ ಸೆಲ್ಲರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ ನಿಮಗೆ, ಅರ್ಥ ಆಯ್ತಾ. 25,000 ನಿಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ನೀವು ಇವತ್ತಿನ ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇನ್ನು FIDI ಆಕ್ಟಿವಿಟಿ ಬರೋದಾದ್ರೆ ನೋಡಿ, FIIs 313 ಕೋಟಿಯಷ್ಟು ಮಾತ್ರ ಸೆಲ್ ಮಾಡಿದ್ದಾರೆ. ಆದ್ರೆ DIs 5,036 ಕೋಟಿಯಷ್ಟು ಬೈ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಇಸ್ ಸೂಪರ್ ಬುಲಿಶ್. F&O ಸೆಗ್ಮೆಂಟ್ ಬರೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIs ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಸೆಲ್ ಮಾಡಿದ್ದಾರೆ. ಸೊ ಒಂದು ಟೆಂಪರರಿ ರ್ಯಾಲಿ ಡೌನ್ ಸೈಡ್ ಬರ್ಬೋದು. PCR ರೇಷಿಯೋ ಕೂಡ ನಮಗೆ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ನೋಡೋಣ. US ಫ್ಯೂಚರ್ಸ್ US30 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. US500 ನೆಗೆಟಿವ್ ರನ್ ಆಗ್ತಾ ಇದೆ. US Tech 100 ನೆಗೆಟಿವ್ ರನ್ ಆಗ್ತಾ ಇದೆ. ಸೊ US30 ರನ್ ಆಗ್ತಾ ಇದೆ. ಸೊ 3 ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಹಾಗಾಗಿ ನ್ಯೂಟ್ರಲ್ ಡೇಟಾ ಟು ಬೆರಿಶ್ ಡೇಟಾ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, ಡೋ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ, S&P 500 ಪಾಸಿಟಿವ್, ನಾಸ್ಡಾಕ್ ಪಾಸಿಟಿವ್. ಸೊ ಡೇಟಾ ಇಸ್ ಬುಲಿಶ್. DAX ನ್ಯೂಟ್ರಲ್, FTSE 100 ನೆಗೆಟಿವ್, CAC 40 ನೆಗೆಟಿವ್. ಸೊ ಡೇಟಾ ಇಸ್ ಬೇರಿಶ್. ಯುರೋಪಿಯನ್ ಮಾರ್ಕೆಟ್. ಇನ್ನು ನಾವು ಇಂಡಿಯನ್ ಮಾರ್ಕೆಟಿಗೆ, ಏಷ್ಯನ್ ಮಾರ್ಕೆಟಿಗೆ ಬರೋದಾದ್ರೆ ನೋಡಿ, ನಿಕಾಯ್ 225 ಇಸ್ ಪಾಸಿಟಿವ್. ನಿನ್ನೆ 2,000 ಪಾಯಿಂಟ್ಸ್ ರ್ಯಾಲಿ ಮಾಡಿ ಇವತ್ತಿನ್ನೂ ಪಾಸಿಟಿವ್ ಅಲ್ಲಿ ರ್ಯಾಲಿ ಮಾಡ್ತಾ ಇದೆ. ಸೂಪರ್ ಬುಲಿಶ್. ಹ್ಯಾಂಗ್ ಸ್ಯಾಂಗ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ
ಸಾರಿ, ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ನೋಡ್ಬೋದು. ಸೊ ಇವತ್ತು ಹ್ಯಾಂಗ್ಸೆಂಗ್ ಮತ್ತು ಕಾಸ್ಪಿ ಎರಡೂ ಇರಲ್ಲ. ಸೊ ಎರಡು ರಜೆ ಇರೋದ್ರಿಂದ ನೀವು ಇಂಪಾರ್ಟೆಂಟ್ ನಿಕಾಯ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನಿಕಾಯ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ ಏಷ್ಯನ್ ಮಾರ್ಕೆಟ್. ಓಕೆನಾ. ಇನ್ನು ಏಡಿಯಾಸ್, ಇನ್ಫೋಸಿಸ್ ಏಡಿಯಾ ಪಾಸಿಟಿವ್, ರೇಡಿಯರ್ ಪಾಸಿಟಿವ್, ಐಸಿಐಸಿ ಬ್ಯಾಂಕ್ ನ್ಯೂಟ್ರಲ್ ಟು ನೆಗೆಟಿವ್, HDFC ಬ್ಯಾಂಕ್ ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ನಾವು ನೋಡುವ 5 ಕಂಪನಿಗಳು, ಮೇಜರ್ ಕಂಪನಿಗಳು ಎಡಿಆರ್ಸ್ ಅಲ್ಲಿ ಪಾಸಿಟಿವ್ ಅಲ್ಲಿ 3 ಕಂಪನಿಗಳು ಇರೋದು, ಡೇಟಾ ಇಸ್ ಬುಲಿಶ್. ಸೊ ಈಗ ನೋಡೋಣ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಹೇಗೆ ಏನು ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಡಿರೈವೇಟಿವ್ ಸೆಗ್ಮೆಂಟ್ ನೋಡಿ, ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ನೀವು ಕಂಪೇರ್ ಮಾಡಿ ನಿಫ್ಟಿ 50ಗೆ. ಸೊ ಡೇಟಾ ಇಸ್ ಬುಲಿಶ್, 108 ಪಾಯಿಂಟ್ಸ್ ಪಾಸಿಟಿವ್ ಇದೆ. ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿ, ನಿಫ್ಟಿ ಬ್ಯಾಂಕಿಂಗ್ ಮದರ್ ಇಂಡೆಕ್ಸ್ಗೆ. ಸೊ ಡೇಟಾ ಈಸ್ ಸ್ಟಿಲ್ ಬುಲಿಶ್, 190 ಪಾಯಿಂಟ್ಸ್ ಪಾಸಿಟಿವ್ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ ನೋಡಿ, ನಿಮಗೆ ಗಿಫ್ಟ್ ನಿಫ್ಟಿ ಇಸ್ ನ್ಯೂಟ್ರಲ್, ಲೈಕ್ ಅಕ್ಟೋಬರ್ ಫ್ಯೂಚರ್ ಹತ್ರನೇ ರನ್ ಆಗ್ತಾ ಇದೆ. ಕರೆಕ್ಟಾ. ಸೊ ಡೇಟಾ ಇವತ್ತೇನು ಗ್ಯಾಪ್ ಅಪ್ ಆಗಲ್ಲ, ಆಯ್ತಾ. ಸೊ ಡೇಟಾ ಇವತ್ತೇನು ಸಜೆಸ್ಟ್ ಮಾಡ್ತಾ ಇಲ್ಲ ಗ್ಯಾಪ್ ಅಪ್ ಆಗುವಂಥದ್ದು. ಸೊ ಹಾಗಾಗಿ ಅದ್ರ ಜೊತೆಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾಡ್ಕೊಳ್ಳಿ, ಇವಾಗ ಮಾರ್ಕ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿ. ಏಕೆ ಅಂತ ಹೇಳಿದ್ರೆ ಇದು ತುಂಬಾ 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 ಇಂಪಾರ್ಟೆಂಟ್. ನಿನ್ನೆ ನೋಡಿದ್ರಲ್ಲ, ನಾನು ತೋರಿಸಿದ್ನಲ್ಲ ನೋಡಿ, ಇಲ್ಲಿ ನಿಮಗೆ R2 ಜ್ಞಾಪಕ ಇದ್ರೆ, ಸೊ ಇಲ್ಲೊಂದು ಹ್ಯಾಮರ್ ಬಂತ, ಸ್ಟೇ ಟಿಲ್ 25,000. 25,000 is a multiples of 1,000, so it's very strong. ಸೊ ರೆಸಿಸ್ಟೆನ್ಸ್ ಝೋನ್, ಆಯ್ತಾ. ಇಲ್ಲಿಂದ ಯಾವಾಗ ಒಂದು ಬುಲಿಶ್ ನೋಡಿ, ಬೇರಿಶ್ ಕ್ಯಾಂಡಲ್ ಪ್ಯಾಟರ್ನ್ ಯಾವ್ದಾದ್ರು ಬಂದಿದೆಯಾ ಇಲ್ಲಿ ನೋಡಿ, ಬೇರಿಶ್ ಕ್ಯಾಂಡಲ್ ಪ್ಯಾಟರ್ನ್ ಯಾವ್ದಾದ್ರು ಬಂದಿದೆಯಾ, ಯಾವ್ದು ಇಲ್ಲ, ಆಯ್ತಾ. ಆದ್ರೆ ಇಲ್ಲಿಂದ ನಿಮ್ಗೆ ಒಂದು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಸ್ಟಾರ್ಟ್ ಆಗಿದೆಯಾ ನೋಡಿ, ಇಲ್ಲೊಂದು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಬಂದ, ಈ ಬ್ರೇಕ್ಔಟ್ ಝೋನ್ ಅಂತ ತಿಳ್ಕೊಂಡ್ರೆ, ಈ ಬ್ರೇಕ್ಔಟ್ ಝೋನ್ ದಾಟಿದಾದ್ಮೇಲೆ ನಿಮಗೆ ಒಂದು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಕಂಟಿನ್ಯೂಸ್ ಬಂದಿದೆ. ಇದಕ್ಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋಬೇಕು, ಆಯ್ತಾ. ರೆಸಿಸ್ಟೆನ್ಸ್, ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,095, ಎರಡನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,150, ಮೂರನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,262. ಈ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಒಂದು ಗ್ಯಾಪ್ ಝೋನ್ ಕೂಡ ಇದೆ, ಇದು ಅನ್ಫಿಲ್ಡ್ ಗ್ಯಾಪ್. ಇದು ತುಂಬಾ ಮ್ಯಾಗ್ನೆಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ, 25,169. ಪ್ಲೀಸ್ ಇದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ 24,881, 24,748. ನಂತರದಲ್ಲಿ 24,605. ಸೊ ತುಂಬಾ ದೂರ ದೂರ ಇರೋದ್ರಿಂದ ಮಲ್ಟಿಪಲ್ಸ್ ಆಫ್ 100 ಕೂಡ ಮಾರ್ಕ್ ಮಾಡ್ಕೊಳ್ಳಿ. 25,000, 24,900, 24,800 ಇವು ನಿಮಗೆ ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಇವತ್ತು. ಸೊ ಇವತ್ತಿನ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಮತ್ತು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಏನಿರಬೇಕು. ಸಿ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಓವರ್ ಸೋಲ್ಡ್ ಇಂದ ಆಲ್ರೆಡಿ ಮಾರ್ಕೆಟ್ ಒಂದು ರಿವರ್ಸಲ್ ಆಗ್ತಾ ಇದೆ. ಸೊ ನೀವು ಬುಲಿಶ್ ಕ್ಯಾಂಡಲ್ ಪ್ಯಾಟರ್ನ್ಸ್ ನೋಡ್ತಾ ಇದ್ದೀರಾ, ಯು ಆರ್ ಲೇಟ್, ಯು ಆರ್ ಲೇಟ್ ಆಲ್ರೆಡಿ ಫಾರ್ ದ ಇನ್ವೆಸ್ಟ್ಮೆಂಟ್. ಓಕೆನಾ. ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಆಲ್ರೆಡಿ ನೋಡಿ, ನಿಮಗೆ ಆಲ್ರೆಡಿ ಲಾಸ್ಟ್ ವೀಕ್ ಗಾಂಧಿ ಜಯಂತಿ ಆಗಿದ್ದಾದ್ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಬಂದಿತ್ತು ಹೋದ್ವಾರ. ಸೊ ಅಲ್ಲಿಂದ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ಇವತ್ತು ಪ್ರಾಫಿಟ್ ಬರ್ತಾ ಇರುತ್ತೆ. ನೀವೇನಾದ್ರು ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿದ್ರೆ, ಯಾವ್ದಾದ್ರು ಇನ್ಸ್ಟಾಗ್ರಾಮ್ ನೋಡ್ ಮಾಡಿದ್ರೆ ಕೇಳ್ಬೇಡಿ, ಆಯ್ತಾ. ಯಾವ್ದಾದ್ರು ಫಂಡಮೆಂಟಲ್ ಸ್ಟಾಕ್ಸ್, ಪ್ರಾಪರ್ ಫಂಡಮೆಂಟಲ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡೋದು ಗೊತ್ತಿದ್ರೆ ಮಾತ್ರ ನಿಮಗೆ ಪ್ರಾಫಿಟ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಂದ ಬರಲ್ಲ ನಿಮಗೆ, ಆಯ್ತಾ. ನಂತರದಲ್ಲಿ ಜೋಕ್ಸ್ ಅಪಾರ್ಟ್, ಈಗ ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಅಲ್ಲ. ನಂತರದಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ, ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೋಡಿ, ನಮಗೆ ಇವಾಗ ಎರಡು ಥಿಂಗ್ಸ್ ನ ನೀವು ಅರ್ಥ ಮಾಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲೊಂದು ಬುಲಿಶ್ ಅಂಡ್ ಗಲ್ಫಾ. ಈ ಬುಲಿಶ್ ಅಂಡ್ ಗಲ್ಫ್ ಸೈಜ್ ಏನಿದೆ ಬನ್ನಿ ಒಂದೇ ಒಂದು ನಿಮಿಷ ನೋಡಿ. ಈ ಬುಲಿಶ್ ಅಂಡ್ ಗಲ್ಫ್ ಸೈಜ್ ಏನಿದೆ, ಸಿ ಇಟ್ ಈಸ್ ಅರೌಂಡ್ 250, ಕರೆಕ್ಟಾ. 250ಗೆ 250 ಪಾಯಿಂಟ್ಸ್ ಅಂತ ಹೇಳಿದ್ರೆ 500 ಪಾಯಿಂಟ್ಸ್ ಬಂದಿದ್ಯಾ, ಒಂದ್ ರ್ಯಾಲಿ ಕ್ರಿಯೇಟ್ ಆಗ್ಬಿಟ್ಟಿದ್ಯಾ. ಸಿ ನೋಡಿ, ನಿಮ್ ಕಣ್ಮುಂದೆನೇ ಇದೆ. ಸಿ ಇಲ್ಲಿ ಯಾವ್ದು ಕೂಡ ಮಿರಾಕಲ್ ಅಂತ ಯಾವ್ದಿಲ್ಲ. ಈ ಬುಲಿಶ್ ಅಂಡ್ ಗಲ್ಫ್ ಸೈಜ್ ಅಂತದ್ದು, ಇನ್ನೊಂದು ಬುಲಿಶ್ ಅಂಡ್ ಗಲ್ಫ್ ಇಲ್ಲಿ ಕ್ಲೋಸ್ ಆಗಿದೆ, ಕರೆಕ್ಟಾ. ಸೊ ಇಲ್ಲಿಂದ ಇಲ್ಲಿಗೆ ನೀವು ನೋಡೋದಾದ್ರೆ 500 ಪಾಯಿಂಟ್ಸ್ ಬಂದ್ಬಿಟ್ಟಿದೆ, ಕರೆಕ್ಟಾ. ಒಂದು ಬುಲಿಶ್ ಅಂಡ್ ಗಲ್ಫ್ಗೆ ಇನ್ನೊಂದು ಬುಲಿಶ್ ಅಂಡ್ ಗಲ್ಫ್ ಫಾಲೋ ಕ್ಯಾಂಡಲ್ಸ್ ಬಂದ್ಬಿಟ್ಟಿದೆ ಆ ಸೈಜ್ ಅಷ್ಟು, ಆಯ್ತಾ. ಇದು ಕ್ಯಾಂಡಲ್ ಪ್ಯಾಟರ್ನ್, ಬೇಸಿಕ್ ಕ್ಯಾಂಡಲ್ ಪ್ಯಾಟರ್ನ್ ಅಂತ, ಆಯ್ತಾ. ಇದನ್ನ ಇಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿಯಲ್ಲಿ ತುಂಬಾ ಬೇಸಿಕ್ ಆಗಿ ಹೇಳ್ಕೊಡ್ತಾ ಇರ್ತೀವಿ ನಾವು. ನಂತರದಲ್ಲಿ ಸೊ ಇದಾಗಿದ್ದಾದ್ಮೇಲೆ ಈಗ ಇವತ್ತಿನ ಮಾರ್ಕೆಟ್ ಅಲ್ಲಿ ಏನೇನಿರ್ಬೇಕು. ಸೊ ನೋಡಿ, ಪಿ ಸಿ ಆರ್ ರೇಷಿಯೋ ನಮ್ಗೆ ಆಲ್ರೆಡಿ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆ, ಸಾರಿ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಓವರ್ ಬಾಟ್ ಝೋನ್ ಅಲ್ಲಿ ಇದ್ದಾಗ ಒಂದು ಎ ಶೇಪ್ ಮಾರ್ಕೆಟ್ ಬರಬೇಕು. FIDA ಡೇಟಾದಲ್ಲಿ ನಮ್ಗೆ ಏನೋ ಸೆಲ್ಲಿಂಗ್ ಕಾಣಿಸ್ತಾ ಇದೆ, ಕರೆಕ್ಟಾ. ಸೊ ಇವತ್ತೊಂದು ವ್ಯಾಲಟಾಲಿಟಿ ಮಾರ್ಕೆಟ್ ಇದೆ. ಸಿ ಡೇಟಾ ಇಸ್ ಬುಲಿಶ್, ಸೊ ಬೈ ಅಂಡ್ ಡಿಪ್ ಮಾರ್ಕೆಟ್ ಇರುತ್ತೆ. ಆದರೆ ಈ ಗ್ಯಾಪ್ ಝೋನ್ ಇದೆ ಅಲ್ವಾ, ಈ ಗ್ಯಾಪ್ ಝೋನ್ ಇಂದ ಒಂದು ಎ ಶೇಪ್ ರಿಕವರಿ ಬರ್ಬೋದಾ. ಇವತ್ತು ಒಂದು ವ್ಯಾಲಟಾಲಿಟಿ ಮಾರ್ಕೆಟ್ ನ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಏನ್ ಮಾಡ್ತೀವಿ. ನಿಮ್ಮ ಸೆಟಪ್ಸ್ ಗಳನ್ನ ನೀವು ಟ್ರೇಡ್ ಮಾಡಿ. ಸಿ ನನ್ನ ವ್ಯೂಗಳನ್ನ ಅಲ್ಲ, ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಅವರು ಹೇಳ್ತಾ ಇದ್ದಾರೆ ಅಂತ ಅಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಎಷ್ಟು ಚೆನ್ನಾಗಿ ನಿಮ್ಮ ಸೆಟಪ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀರಾ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವು ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿಯಲ್ಲಿ ಇದನ್ನ ತುಂಬಾ ಪ್ರಿಫರೆನ್ಸ್ ಕೊಡ್ತೀವಿ, ಆವಾಗ ಅವರಿಗೆ ಹೆಚ್ಚು ಲಾಭ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಏನ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.